ವೆಲ್ಕಮ್ ಟು ಲರ್ನ್ ಬಿಲ್ಡ್ ಗ್ರೋ ಚಾನಲ್. ಈ ವಿಡಿಯೋನಲ್ಲಿ ನಾನು 4x4 ಕ್ಯೂಬ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈ 4x4 ಕ್ಯೂಬ್ನ ಸಾಲ್ವ್ ಮಾಡೋದಕ್ಕೆ ಟೋಟಲ್ ಆಗಿ 9 ಸ್ಟೆಪ್ಸ್ ಇರುತ್ತೆ. ಸೊ 9 ಸ್ಟೆಪ್ಸು ವಿತ್ ಫಾರ್ಮುಲಾಸು ಈ ಕ್ಯೂಬ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸ್ಟೆಪ್ ಒನ್ನಲ್ಲಿ ನಾವೇನು ಮಾಡಬೇಕಂದ್ರೆ 3x3 ಕ್ಯೂಬ್ನ ರೆಫರ್ ಮಾಡಿಕೊಂಡು ಸೆಂಟರ್ಸ್ನ ಮರ್ಜ್ ಮಾಡಬೇಕು. ಎಲ್ಲ 6 ಸೈಡ್ಸು ಸೆಂಟರ್ಸ್ನ ಮರ್ಜ್ ಮಾಡಬೇಕು. ಸೊ ಫಸ್ಟು ವೈಟ್ ಮಾಡಬೇಕು. ಸೊ ವೈಟ್ ಕಲರ್ ಆಲ್ರೆಡಿ ಎರಡಾಗಿದೆ. ಇವಾಗ ನೋಡಿ, ಈ ಕಲರು ಇಲ್ಲಿಗೆ ಬರೋ ಥರ ಮಾಡಬೇಕು. ಇಲ್ಲಿಗೆ ಬರೋ ಥರ ಮಾಡಬೇಕಂದ್ರೆ ಇದಕ್ಕೆ ಆಪೋಸಿಟ್ ಸೈಡಲ್ಲಿ ನಾವು ಈ ಕಲರ್ನ ಇಟ್ಕೋಬೇಕಂದ್ರೆ ಇದಕ್ಕೆ ಆಪೋಸಿಟ್ ಸೈಡು ಅಂದರೆ ಇದು. ಇವಾಗ ನೋಡಿ, ಈ ಥರ ಮಾಡ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ, ಹಿಂಗೆ ಮಾಡಿ. ಆಯಿತು, ವೈಟ್. ಅದಾದಮೇಲೆ ನೆಕ್ಸ್ಟು ಇಲ್ಲೊಂದಿದೆ. ಈ ವೈಟು ಇಲ್ಲಿಗೆ ಬರಬೇಕು, ಅಂದರೆ ಇದಕ್ಕೆ ಆಪೋಸಿಟ್ ಸೈಡ್ ಇಲ್ಲಿ ಇಟ್ಕೋಬೇಕು ಹಿಂಗೆ. ಅದಾದಮೇಲೆ ಹಿಂಗೆ 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 ಅಷ್ಟೇ, ವೈಟ್ ಆಯಿತು. ನೆಕ್ಸ್ಟು ವೈಟ್ಗೆ ಆಪೋಸಿಟ್ ಸೈಡ್ ಯಾವ ಕಲರ್ ಇದೆ ಅಂತ ನಾವು ನೋಡಬೇಕು. ವೈಟ್ಗೆ ಆಪೋಸಿಟ್ಟು ಯೆಲ್ಲೋ ಕಲರ್ ಇದೆ ನೋಡಿ, ಇದಕ್ಕೆ ಆಪೋಸಿಟ್ಟಾಗಿ ವೈಟ್ ಕಲರ್ ಇದೆ. ಸೊ ಅದಕ್ಕೆ ಇದಕ್ಕೆ ಆಪೋಸಿಟ್ ಸೈಡು ಯೆಲ್ಲೋ ಮಾಡಬೇಕು. ಸೊ ಇಲ್ಲಿ ಯೆಲ್ಲೋ ಬರೋ ಥರ ಮಾಡಬೇಕು. ಅದಕ್ಕೆ ಇಲ್ಲಿ ಯೆಲ್ಲೋ ಇದೆ, ಫಸ್ಟ್ ಈ ಥರ ತಿರ್ಗಿಸ್ಕೊಳ್ಳಿ. ಈ ಥರ ತಿರ್ಗಿಸ್ಕೊಂಡು ಹಿಂಗೆ ಮಾಡಿ. ನೆಕ್ಸ್ಟು ಇಲ್ಲಿ ಯೆಲ್ಲೋ ಇದೆ, ಈ ಯೆಲ್ಲೋನ ಇಲ್ಲಿಗೆ ಬರೋ ಥರ ಮಾಡಬೇಕಂದ್ರೆ ಇದನ್ನು ಇಲ್ಲಿ ಇಟ್ಕೋಬೇಕಾಗುತ್ತೆ. ಹಿಂಗೆ ತಿರ್ಗಿಸ್ಕೊಂಡು ನೋಡಿ, ಇಲ್ಲಿದ್ದಿದ್ದು ಇಲ್ಲಿ ಬಂತು, ಅಂದರೆ ಇಲ್ಲಿದ್ದಿದ್ದು ಇಲ್ಲಿಗೆ ಬಂತು. ನೆಕ್ಸ್ಟ್ ಇದು ಈ ಸೈಡ್ ಇಲ್ಲಿಗೆ ಬರಬೇಕಾಗುತ್ತೆ, ಅಂದರೆ ನಾವು ಇಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಂದರೆ ಈ ಸೈಡ್ ಇಲ್ಲಿಗೆ ಬರಬೇಕು. ಅದಕ್ಕೆ ಹಿಂಗೆ ಎಲ್ಲ ಕಲರ್ಸ್ನೂ ಮಾಡ್ಕೋಬೇಕು. ನೋಡಿ, ಇವಾಗ ವೈಟ್ ಆಯಿತು ಮತ್ತು ಯೆಲ್ಲೋ ಆಯಿತು. ನೆಕ್ಸ್ಟು ಈ ಸೈಡ್ಸಲ್ಲಿ ಯಾವುದಾದ್ರೂ ಒಂದು ಕಲರ್ನ ಮಾಡಿಟ್ಕೊಳ್ಳಿ ಫಸ್ಟೇ. ನೋಡಿ, ಇಲ್ಲಿ ಗ್ರೀನ್ ಇದೆ, ಇಲ್ಲಿ ಇಟ್ಕೊತೀನಿ, ಯಾಕಂದರೆ ಇಲ್ಲಿಗೆ ಬರಬೇಕು, ಇದಕ್ಕೆ ಆಪೋಸಿಟ್. ಹಿಂಗೆ ತಿರುಗಿಸಿದ್ರೆ ಸೆಂಟರ್ ಆಯಿತು. ನೆಕ್ಸ್ಟು ಇವಾಗ ನೋಡಿ, ಗ್ರೀನ್ ಇಲ್ಲಿದೆ, ಗ್ರೀನಿಗೆ ರೈಟ್ ಸೈಡ್ ಯಾವುದಿದೆ, ರೆಡ್ ಕಲರ್ ಬಂದಿದೆ ಇಲ್ಲಿ 3x3 ಕ್ಯೂಬಲ್ಲಿ. ಅದಕ್ಕೆ ಇಲ್ಲೂ ರೆಡ್ ಕಲರ್ ಬರೋ ಥರ ಮಾಡಬೇಕು. ಸೊ ಇಲ್ಲಿ ರೆಡ್ ಇದೆ, ಅಂದರೆ ಇಲ್ಲಿಗೆ ಬರೋ ಥರ ಮಾಡಬೇಕು. ಅದಕ್ಕೆ ಹಿಂಗೆ ತಿರ್ಗಿಸ್ಕೊಂಡು ಹಿಂಗೆ ಮಾಡಿ, ಇಲ್ಲಿಗೆ ಬಂತು. ಇನ್ನೊಂದು ರೆಡ್ ಅದು ಇಲ್ಲಿದೆ, ಫಸ್ಟು ಇಲ್ಲಿಗೆ ತರಿಸ್ಕೊಳ್ಳಿ, ಆಮೇಲೆ ಇಲ್ಲಿಗೆ ಮರ್ಜ್ ಮಾಡೋಣ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿಗೆ ಬರಬೇಕಂದ್ರೆ ಇಲ್ಲಿ ಆಪೋಸಿಟ್ ಸೈಡ್ ಇಟ್ಕೋಬೇಕು ಸೇಮ್. ಸೊ ಆಯಿತು ನೋಡಿ, ಯಾವ ಕಲರು ಮಿಕ್ಸ್ ಆಗಿಲ್ಲ. ಅದಕ್ಕೆ ಈ ಥರನೇ ಮಾಡಿ. ಗ್ರೀನಿಗೆ ರೆಡ್ ಆಯಿತು. ಈಗ ರೆಡ್ಗೆ ರೈಟ್ ಸೈಡ್ ಯಾವುದಿದೆ, ಬ್ಲೂ ಕಲರ್ ಇದೆ. ಸೊ ಇಲ್ಲೂ ಬ್ಲೂ ಬರೋ ಥರ ಮಾಡಬೇಕು. ನೋಡಿ, ಇಲ್ಲಿ ಬ್ಲೂ ಇದೆ, ಇಲ್ಲಿ ಬರೋ ಥರ ಮಾಡಬೇಕು. ಸೊ ಅದಕ್ಕೆ ಹಿಂಗೆ ಮಾಡಿ. ಸೊ ಸ್ಟೆಪ್ 1 ಕಂಪ್ಲೀಟೆಡ್. ಇವಾಗ ಸ್ಟೆಪ್ 2ಅಲ್ಲಿ ಏನು ಮಾಡಬೇಕಂದ್ರೆ ಈ ಟೂ ಕಲರ್ಸ್ ಇರುತ್ತಲ್ವ, ಈ ಸೈಡು ಈ ಕಲರ್ಸ್ನ, ಇದರಲ್ಲಿರೋ ಅಷ್ಟು ಕಲರ್ಸ್ನ ಜೋಡಿಯಾಗಿ ಅಂದರೆ ಪೇರಾಗಿ ಮಾಡಬೇಕಾಗತ್ತೆ. ಇವಾಗ ನೋಡಿ, ಯಾವುದಾದ್ರೂ ಒಂದು ತೋರಿಸ್ತೀರಿ. ಇವಾಗ ನೋಡಿ, ಇದರಲ್ಲೂ ಕೆಲವೊಂದು ಸಿಚುವೇಶನ್ಸ್ ಅಂತ ಇರುತ್ತೆ. ಅದನ್ನು ಆ ಸಿಚುವೇಶನ್ನಲ್ಲಿ ಹೇಗೆ ಫಾರ್ಮುಲಾ ಹಾಕೋದು, ಇಲ್ಲಾಂದರೆ ಹಂಗೆ ತೋರಿಸ್ತೀನಿ, ಫಾರ್ಮುಲಾ ಹಾಕ್ದೇ ಮಾಡೋದು ಹೆಂಗೆ ಅಂತಲೂ ತೋರಿಸ್ತೀನಿ. ನೋಡಿ, ಇವಾಗ ಗ್ರೀನ್ ಇಲ್ಲಿದೆ, ಆರೆಂಜ್ ಇಲ್ಲಿದೆ, ಗ್ರೀನು ಆರೆಂಜು, ಈ ಆರೆಂಜು ಆಪೋಸಿಟ್ ಸೈಡ್ ಇದಲ್ವಾ. ಇವಾಗ ಈ ಎರಡೂ ಕಲರ್ನ ಮರ್ಜ್ ಮಾಡಬೇಕಂದ್ರೆ ಪೇರ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಇವಾಗ ನೋಡಿ, ಈ ಥರ ಇರಬೇಕಾದ್ರೆ ನೋಡಿ, ಫಸ್ಟು ಈ ಥರ 2 ಟೈಮ್ಸ್ ತಿರ್ಸ್ಕೊಳ್ಳಿ ಆರ್ನ, ಅದು ಇಲ್ಲಿಗೆ ಬರುತ್ತೆ. ಸೊ ಆವಾಗ ಕೆಳಗಡೆ ಇರೋದು 2 ಲೇಯರ್ಸ್ನ ಹಿಂಗೆ 2 ಟೈಮ್ಸ್ ತಿರ್ಗಿಸ್ಕೊಳ್ಳಿ. ಹಿಂಗೆ ಮೇಲೆ ತಿರ್ಗಿಸ್ಬಿಟ್ಟು ಹಿಂಗೆ ತಿರ್ಗಿಸ್ಬಿಡಿ, ಸೇಫ್ ಮಾಡ್ಕೊಳ್ಳಿ ಈ ಕಡೆ. ಅದಾದಮೇಲೆ ಮತ್ತೆ ರಿವರ್ಸಲ್ಲಿ ಹಿಂಗೆ ಮಾಡಿದ್ರೆ ನೋಡಿ,
ಇಲ್ಲಿ ಪೇರ್ ಆಯಿತು. ಆರೆಂಜು ಗ್ರೀನು ಎರಡು ಪೇರ್ ಆಯಿತು. ಹಿಂಗೆ ಎಲ್ಲದನ್ನು ಮಾಡ್ಕೊಂಡು ಹೋಗಬೇಕು. ಇನ್ನೊಂದು ಸಿಚುವೇಶನ್ ಇರುತ್ತೆ, ಅದು ಹಿಂಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಸಿಚುವೇಶನ್ ಡೈರೆಕ್ಟಾಗೇ ಇರುತ್ತೆ ನೋಡಿ. ವೈಟು ಬ್ಲೂ. ಇವಾಗ ನೋಡಿ ಇದನ್ನು ಡೈರೆಕ್ಟಾಗೇ ಮಾಡ್ಕೋಬೋದು. ಹಿಂಗೆ ತಿರ್ಗಿಸ್ಕೊಂಡು ಹಿಂಗೆ ಮೇಲೆ ತಿರುಗಿಸಿ ಆಮೇಲೆ ಹಿಂಗೆ ಸೇಫ್ ಮಾಡ್ಕೊಳ್ಳಿ. ಮತ್ತೆ ರಿವರ್ಸಲ್ಲಿ ಹಿಂಗೆ ತಿರ್ಗಿಸ್ಕೊಂಡು ಮತ್ತೆ ಹಿಂಗೆ ಮಾಡಿದ್ರೆ ಸೇಫಾಗಿರುತ್ತೆ ನೋಡಿ. ಆವಾಗಲೇ ಮಾಡಿದ್ದು ಆರೆಂಜು ಗ್ರೀನ್ ಪೇರ್ ಆಗಿದೆ, ಬ್ಲೂ ವೈಟು ಪೇರ್ ಆಗಿದೆ. ಈ ಥರ ಪೇರ್ ಆಗಿರೋದನ್ನೆಲ್ಲ ಒಂದು ಕಡೆಗೆ ಹಂಗೆ ಹಾಕಿಟ್ಕೊಳ್ಳಿ ನೋಡಿ. ಹಿಂಗಿದೆಯಾ? ಈ ಥರ ಒಂದು ಸೈಡಲ್ಲೇ ಇಟ್ಕೊಂಡು ಹೋಗಿ ಹಂಗೆ ನೋಡಿ. ಈ ಥರ ಇರುತ್ತೆ ಕೆಲವೊಂದು ಟೈಮ್, ಈ ಥರ ಇರುತ್ತೆ. ಇಲ್ಲಿ ರೆಡ್ಡು ವೈಟು ರೆಡ್ ಇಲ್ಲಿದೆ. ಈ ಥರ ಇರಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಹಿಂಗೆ ತಿರ್ಸ್ಕೊತೀನಿ, ಯಾಕಂದರೆ ಇಲ್ಲಿ ಸೇಫಾಗಿ ಇಟ್ಕೊಳ್ಳೋಣ ಇಲ್ಲಿ. ಆಮೇಲೆ ನೋಡಿ ರೆಡ್ಡು ವೈಟು. ಇಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಫಸ್ಟ್ ಈ ಥರ ರೈಟಿಗೆ ತಿರ್ಗಿಸ್ಕೊಳ್ಳಿ. ಆಮೇಲೆ ಹಿಂಗೆ ನೋಡಿ, ಇವಾಗ ಇಲ್ಲಿಗೆ ಬಂತು. ಇದಾದಮೇಲೆ ಹಿಂಗೆ ರೈಟ್ ಮಾಮೂಲಿ ಹಿಂಗೆ ತಿರ್ಗಿಸ್ಕೊಂಡು ಹಿಂಗೆ ಮಾಡಿ ಮತ್ತು ಹಿಂಗೆ ಮಾಡಿ ಸೇಫ್ ಆಯಿತು ನೋಡಿ. ಇವಾಗ 3 ಪೇರ್ಸ್ ಆಗಿದೆ. ಹಿಂಗೆ ಎಲ್ಲ ಪೇರ್ಸ್ನೂ ಮಾಡ್ಕೊಳ್ಳಿ. ಎಲ್ಲ ಕಲರು ಮಾಡಿದ್ದಾದಮೇಲೆ ಈ ಥರ ಲಾಸ್ಟ್ 4 ಇರುತ್ತೆ ನೋಡಿ. ಇಲ್ಲಿ ಎಲ್ಲ ಪೇರ್ಸು ಆಯಿತು ನೋಡಿ. ಇದು 4 ಸೈಡ್ಸ್ ಆಗಿದೆ ಇಲ್ಲಿ ಪೇರು. ಆಮೇಲೆ ಇಲ್ಲಿ 2 ಪೇರ್ಸ್ ಆಗಿದೆ. ಆದರೆ ಲಾಸ್ಟಲ್ಲಿ ಈ 4 ಪೇರ್ಸ್ ಇರುತ್ತೆ. ಇದನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದನ್ನು ಮಾಡೋಕ್ಕೆ ಹೋದರೆ ಇನ್ನೊಂದು ಕೆಟ್ಟೋಗುತ್ತೆ. ಇದಕ್ಕೆ ಒಂದು ಫಾರ್ಮುಲಾ ಇದೆ. ಅದೇನಂದರೆ ಫಾರ್ಮುಲಾ ಫಸ್ಟು ನೋಡಿ. ಇವಾಗ ನೋಡಿ ಯೆಲ್ಲೋ ಗ್ರೀನು ಇದೆರಡು ಇಲ್ಲಿದೆ. ಹಿಂಗೆ ಮಾಡೋಕ್ಕೋದ್ರೆ ಇಲ್ಲಿರೋದು ನೋಡಿ ಮಿಕ್ಸ್ ಆಗಿಬಿಡುತ್ತೆ ಇಲ್ಲಿರೋದು. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಒಂದು ಫಾರ್ಮುಲಾ ಇದೆ, ಅದನ್ನು ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನು ನೋಡ್ಕೊಂಡು ಹಂಗೆ ಮಾಡಿ. ನೋಡಿ ಈ ಫಾರ್ಮುಲಾ ಹಾಕಿದ್ರೆ ಈ ಥರ ಆಪೋಸಿಟ್ ಸೈಡ್ ಬರುತ್ತೆ. ಗ್ರೀನು ಯೆಲ್ಲೋ. ಈಗ ಫಾರ್ಮುಲಾ ಬಂತಲ್ಲ, ಆ ಫಾರ್ಮುಲಾದಲ್ಲಿ ಗೊತ್ತಲ್ವಾ ನಿಮಗೆ, ಆಲ್ರೆಡಿ 3 into 3 ಕ್ಯೂಬ್ ಸಾಲ್ವ್ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಲೆಟರ್ಗೆ ಯಾವ್ಯಾವ ಲೇಯರ್ನ ತಿರುಗಿಸ್ಬೇಕು ಅಂತ. ಆದರೂ ಇನ್ನೊಂದು ಸಲ ಹೇಳ್ತೀನಿ. ಆರ್ ಅಂದರೆ ರೈಟ್ ಸೈಡ್ ಇರೋದು ಹಿಂಗೆ ತಿರುಗಿಸ್ಬೇಕು. R' ಅಂದರೆ ಹಿಂಗೆ ತಿರುಗಿಸ್ಬೇಕು. ಯು ಅಂದರೆ ಹಿಂಗೆ ತಿರುಗಿಸ್ಬೇಕು. U' ಅಂದರೆ ಹಿಂಗೆ ತಿರುಗಿಸ್ಬೇಕು. ಎಲ್ ಅಂದರೆ ಹಿಂಗೆ ತಿರುಗಿಸ್ಬೇಕು. L' ಅಂದರೆ ಹಿಂಗೆ ತಿರುಗಿಸ್ಬೇಕು. ಎಫ್ ಅಂದರೆ ಹಿಂಗೆ, F' ಅಂದರೆ ಹಿಂಗೆ. ಹಂಗೆ ಡಿ ಅಂದರೆ ಹಿಂಗೆ, D' ಅಂದರೆ ಹಿಂಗೆ. ಬಿ ಅಂದರೆ ಹಿಂಗೆ, B' ಅಂದರೆ ಹಿಂಗೆ. ಸೊ ಇವಾಗ ನೋಡಿ ಈ ಥರ ಆಪೋಸಿಟ್ ಸೈಡ್ ಬಂದಿರುತ್ತೆ. ಎಲ್ಲೋ ಇಲ್ಲಿದೆ, ಗ್ರೀನು. ಈ ಥರ ಇರಬೇಕಾದ್ರೆ ಈ ಕಡೆ ತಿರ್ಗಿಸ್ಕೊಳ್ಳಿ ಫಸ್ಟು. ಹಿಂಗೆ ತಿರ್ಗಿಸ್ಕೊಂಡು ಮತ್ತೆ ಸೇಮ್ ಫಾರ್ಮುಲಾ, ಅದೇ ಫಾರ್ಮುಲಾನ ಇನ್ನೊಂದು ಸಲ ಅಪ್ಲೈ ಮಾಡಿ. ಇನ್ನು 3 ಪೇರ್ಸ್ ಇದೆ, ಇಲ್ಲೊಂದು. ಆವಾಗಲೇ ಮಾಡಿದ್ದು ಯೆಲ್ಲೋ ಆ್ಯಂಡ್ ಬ್ಲೂ ಅದಾಗಿದೆ ನೋಡಿ. ಯೆಲ್ಲೋ ಬ್ಲೂ ಆಗಿದೆ. ನೆಕ್ಸ್ಟು ಇವಾಗ ನೋಡಿ ಇಲ್ಲಿದೆ ಬ್ಲೂ ರೆಡ್ ಇದೆ, ಇಲ್ಲಿದೆ ಮತ್ತು ಬ್ಲೂ ರೆಡ್ಡು. ಮತ್ತು ಇದನ್ನು ಹಿಂಗೆ ತಿರ್ಗಿಸ್ಕೊಳ್ಳಿ. ಹಿಂಗಿದ್ದಾಗ ನಾನೇನಂದರೆ ಡೈರೆಕ್ಟಾಗಿರಬೇಕಾದ್ರೆ ಹಿಂಗೆ ತಿರ್ಗಿಸ್ಕೊಂಡು ಅದೇ ಫಾರ್ಮುಲಾನ ಹಾಕಬೇಕು. ಲಾಸ್ಟ್ ಇನ್ನೊಂದು ಪೇರ್ ಇದೆ, ಇದಕ್ಕೆ ಆಪೋಸಿಟಾಗಿ ಇಲ್ಲಿದೆ ನೋಡಿ, ತೋರಿಸ್ತೆ. ಆ ಫಾರ್ಮುಲಾ ಹಾಕೋದೇ ಇದು ಡೈರೆಕ್ಟಾಗಿ ಬರಬೇಕು ಅಂತ, ಈ ರೀತಿ ಡೈರೆಕ್ಟಾಗಿ ಬರಬೇಕಾದ್ರೆ ಇಲ್ಲಿ ಆರೆಂಜ್ ಇದೆ ನೋಡಿ, ಇಲ್ಲಿದೆ ಹಿಂಗಿದೆ. ರೆಡ್ಡು ಯೆಲ್ಲೋ ನೆಕ್ಸ್ಟ್ ಲೇಯರಲ್ಲಿದೆ, ಇಲ್ಲಿ ಮೇಲೆ ಲೇಯರಲ್ಲಿ ಇಲ್ಲಿದೆ. ಈಗ ಆ ಫಾರ್ಮುಲಾ ಹಾಕಿದ್ರೆ ಇದು ಆಪೋಸಿಟ್ಟಾಗಿ ಇಲ್ಲಿಗೆ ಬರುತ್ತೆ. ಇದು ನೋಡ್ಕೊಳ್ಳಿ.
ನೋಡಿ ಆಪೋಸಿಟ್ ಸೈಡಿಗೆ ಬಂತು, ರೆಡ್ಡು ಎಲ್ಲೋ ಎಲ್ಲೋ. ಇವಾಗ ಇದನ್ನು ಹಿಂಗೆ ಇಟ್ಕೊಂಡು ಮತ್ತೆ ಅದೇ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಪೂರ್ತಿ ಪೇರ್ಸ್ ಎಲ್ಲನೂ ಆಗುತ್ತೆ. ನೋಡಿ ಎಲ್ಲ ಪೇರ್ಸು ಕನೆಕ್ಟ್ ಆಯಿತು, ನೋಡಿ ಎಲ್ಲ ಪೇರ್ಸು ಆಗಿದೆ ನೋಡಿ. ಸೊ ಸ್ಟೆಪ್ 2 ಕಂಪ್ಲೀಟೆಡ್. ಸ್ಟೆಪ್ 3 ಏನಂದರೆ, ಆಲ್ರೆಡಿ ನೀವು 3x3 ಕ್ಯೂಬ್ ವಿಡಿಯೋ ನೋಡಿದರೆ ಈ 4x4 ಕ್ಯೂಬ್ ಮಾಡೋದು ಇನ್ನೂ ಈಸಿ ಆಗುತ್ತೆ. ಆದ್ರೂ ಇನ್ನೊಂದು ಸಲ ಹೇಳ್ಕೊಡ್ತೀನಿ. ಸ್ಟೆಪ್ 3 ಏನಂದರೆ, ಸೆಂಟ್ರಲ್ಲಿ ಯೆಲ್ಲೋ ಕಲರ್ ಇಟ್ಕೋಬೇಕು, ಇಲ್ಲಿ 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 ವೈಟ್ ಬರೋ ಥರ ಮಾಡಬೇಕು. ಅದಕ್ಕೆ ನೋಡಿ ವೈಟ್ ಬಂದಿಲ್ಲ, ಇಲ್ಲಿ ಬಂತು, ಮತ್ತು ಇಲ್ಲೂ ಬಂದಿಲ್ಲ. ಇನ್ನೊಂದು ಎಲ್ಲಿದೆ ಅಂತ ನೋಡೋಣ, ಇಲ್ಲಿದೆ. ಸೊ ಇದನ್ನು ಇನ್ನೊಂದು ಸಲ ತಿರುಗಿಸಿದ್ರೆ ಬಂತು. ನೆಕ್ಸ್ಟ್ ನೋಡಿ ಇಲ್ಲಿದೆ ವೈಟು, ಈ ವೈಟ್ನ ಇಲ್ಲಿಗೆ ತರಿಸ್ಬೇಕು. ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಹಿಂಗೆ ತಿರುಗಿಸಿ ಅದಾದಮೇಲೆ ಹಿಂಗೆ ತಿರುಗಿಸಿ ನೋಡಿ. ಸ್ಟೆಪ್ 3 ಕಂಪ್ಲೀಟೆಡ್. ಸ್ಟೆಪ್ 4 ಏನಂದರೆ, ಈ ಪ್ಲಸ್ ಬರಬೇಕು, ವೈಟ್ ಕಲರಲ್ಲಿ ಪ್ಲಸ್ ಬರೋ ಥರ ಮಾಡಬೇಕು. ಅದು ಹೆಂಗೆ ಅಂತ ಹೇಳ್ತೀನಿ ನೋಡಿ. ಫಸ್ಟು ಇಲ್ಲಿ ರೆಡ್ ಕಲರ್ ಇದೆಯಲ್ವಾ, ಇಲ್ಲೂ ರೆಡ್ ಕಲರ್ ಬರೋವರೆಗೂ ತಿರುಗಿಸ್ಬಿಟ್ಟು 1 2 ಆದಮೇಲೆ ನೋಡಿ ಬ್ಲೂ ಕಲರ್ ಬಂತು, 1 2. ಆರೆಂಜ್ ಕಲರ್, ಇಲ್ಲೂ ಆರೆಂಜ್ ಬರೋ ಥರ ಮಾಡಬೇಕು, ಆರೆಂಜ್ 1 2. ಮತ್ತು ಗ್ರೀನ್ ಕಲರ್, ಇಲ್ಲೂ ಗ್ರೀನ್ ಬರೋ ಥರ ಮಾಡಬೇಕು, 1 2. ನೋಡಿ ಪ್ಲಸ್ ಬಂತು, ಈಗ ನಿಮಗೆ ಪರ್ಫೆಕ್ಟಾಗಿ ತೋರಿಸ್ತೀನಿ ನೋಡಿ, ಪ್ಲಸ್ ಬಂತು. ಸೊ ಸ್ಟೆಪ್ 4 ಕಂಪ್ಲೀಟೆಡ್. ಸ್ಟೆಪ್ 5 ಏನಂದರೆ, ಈ ಫುಲ್ಲು ಲೇಯರು ವೈಟ್ ಬರೋ ಹಾಗೆ ಮಾಡಬೇಕು. ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ ವೈಟ್ ಇದೆ, ಇಲ್ಲಿ ಬ್ಲೂ ಇದೆ, ಇಲ್ಲಿ ಆರೆಂಜ್ ಇದೆ. ಸೊ ಇಲ್ಲಿ ಬ್ಲೂ ಇದೆ ಅಲ್ವಾ, ಈ ಸೆಂಟ್ರಲ್ಲಿ ಬ್ಲೂ ಎಲ್ಲಿದೆಯೋ ಅಲ್ಲಿಗೆ ಇದನ್ನು ತಗೊಂಡೋಗ್ಬೇಕಾಗುತ್ತೆ ನೋಡಿ. ಇಲ್ಲಿ ಬ್ಲೂ ಇದೆ, ಇದಕ್ಕೆ ಆಪೋಸಿಟ್ ಇದು ಆರೆಂಜ್ ಇದೆ. ಈ ಥರ ಇರಬೇಕಾದ್ರೆ ಇದನ್ನು ರೈಟಿಗೆ ತಿರ್ಗಿಸ್ಕೊಂಡು ಹಿಂಗೆ ತಿರ್ಗಿಸ್ಕೊಳ್ಳಿ, ಮತ್ತು ಹಿಂಗೆ ತಿರುಗಿಸಿ ಹಿಂಗೆ ಮಾಡಿದ್ರೆ ನೋಡಿ ಇದಾಯಿತು. ನೆಕ್ಸ್ಟು ಇನ್ನೊಂದು 3 ಇದೆ ನೋಡಿ. ಇದು ಇಲ್ಲಿ ಗ್ರೀನ್ ಇದೆ, ಗ್ರೀನ್ ಇರೋ ಕಡೆ ಕರ್ಕೊಂಡೋಗ್ಬೇಕು. ಇಲ್ಲಿ ಗ್ರೀನ್ ಇದೆ, ಇದು ರೆಡ್ಡು ಇಲ್ಲಿಗೆ ಮ್ಯಾಚ್ ಆಯಿತು. ಸೊ ಇದನ್ನು ರೈಟಿಗೆ ತಿರುಗಿಸಿ. ನೆಕ್ಸ್ಟು ಇದು ನೋಡಿ, ಇಲ್ಲಿ ವೈಟ್ ಇದೆ, ಸೊ ರೆಡ್ ಆಲ್ರೆಡಿ ಮ್ಯಾಚ್ ಆಗಿದೆ. ಬ್ಲೂ, ಇದನ್ನು ರೈಟಿಗೆ ತಿರುಗಿಸಿ ಆಯಿತು. ಲಾಸ್ಟ್ ಒಂದು ಕಲರ್ ಇದೆ ನೋಡಿ, ಇದು ಗ್ರೀನು, ಆರೆಂಜ್ ಇಲ್ಲಿದೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಈ ಥರ ಇರುತ್ತೆ, ವೈಟು ಕೆಳಗಡೆ ಬಂದುಬಿಟ್ಟಿರುತ್ತೆ, ಈ ಥರ ಬಂದುಬಿಟ್ಟಿರುತ್ತೆ ಆಪೋಸಿಟ್ ಸೈಡು ನೋಡಿ, ಇಲ್ಲಿದೆ. ಅವಾಗ ಏನು ಮಾಡಬೇಕಂದ್ರೆ, ಇದನ್ನು ಎಲ್ಲಿ ಗ್ಯಾಪ್ ಇದೆ ಅಲ್ವಾ, ಈ ಥರ ಗ್ಯಾಪ್ ಇರೋ ಜಾಗಕ್ಕೆ ಈ ಥರ ನೋಡಿ, ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಇದಕ್ಕೆ ಆಪೋಸಿಟ್ ಸೈಡ್ ತಗೊಬಂದು ಇಟ್ಕೋಬೇಕು. ತಗೊಂಬಿಟ್ಟು ಇದನ್ನು ಹಿಂಗೆ ತಿರುಗಿಸಿ, ಆಮೇಲೆ ಇದನ್ನು 2 ಟೈಮ್ಸ್ ಹಿಂಗೆ ತಿರುಗಿಸಿ, ಮತ್ತು ಇದನ್ನು ಮೇಲೆ ತಿರುಗಿಸಿ ಅಷ್ಟೇ. ಇದು ಸೈಡಿಗೆ ಬಂದುಬಿಡುತ್ತೆ. ಇವಾಗ ಆರೆಂಜ್ ಹತ್ರ ಕರ್ಕೊಂಬನ್ನಿ, ಆಮೇಲೆ ಗ್ರೀನ್ ಇಲ್ಲಿದೆ. ಸ್ಟೆಪ್ 5 ಕಂಪ್ಲೀಟೆಡ್. ಸ್ಟೆಪ್ 6 ಏನು ಮಾಡಬೇಕಂದ್ರೆ, ಈ ವೈಟ್ನ ಕೆಳಗಡೆ ಇಟ್ಕೋಬೇಕು. ಈ 2 ಲೇಯರ್ಸ್ನ ಫುಲ್ಲು ಮ್ಯಾಚ್ ಮಾಡಬೇಕಾಗುತ್ತೆ, ಈ 2 ಲೇಯರ್ಸ್ ಫುಲ್ಲೂ. ಅದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾದಲ್ಲಿ R ಅಂದರೆ ರೈಟಿಗೆ ತಿರುಗಿಸ್ಬೇಕು, R' ಅಂದರೆ ಹಿಂಗೆ ತಿರುಗಿಸ್ಬೇಕು, U ಅಂದರೆ ಹಿಂಗೆ ತಿರುಗಿಸ್ಬೇಕು, U' ಅಂದರೆ ಹಿಂಗೆ ತಿರುಗಿಸ್ಬೇಕು. ಇವಾಗ ಆ ಫಾರ್ಮುಲಾ ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಅದರಲ್ಲೂ 2 ಸಿಚುವೇಶನ್ಸ್ ಬರುತ್ತೆ. ಅದೇನೆಂದರೆ ನೋಡಿ, ಬ್ಲೂಗೆ ಬ್ಲೂ ಮ್ಯಾಚ್ ಆಗಿದೆ, ಈ ರೆಡ್ ಕಲರ್ ಇಲ್ಲಿದೆ. ಸೊ ರೆಡ್ಡು ಇಲ್ಲಿಗೆ ಬರಬೇಕು, ಈ ಬ್ಲೂ ಇಲ್ಲಿಗೆ ಬರಬೇಕು ನೋಡಿ. ಈ ಥರ ಇರಬೇಕಾದ್ರೆ ಇದನ್ನು ರೈಟ್ ಸೈಡ್ ಇಟ್ಕೊಳ್ಳಿ ನೋಡಿ. ಬ್ಲೂಗೆ ಬ್ಲೂ, ರೆಡ್ಡು ಇಲ್ಲಿಗೆ ಬರಬೇಕು. ಸೊ ಸ್ಕ್ರೀನ್ ಮೇಲೆ ಒಂದು ಫಾರ್ಮುಲಾ ಬರುತ್ತೆ, ಅದನ್ನು ನೋಡ್ಕೊಂಡು ಹಂಗೆ ಮಾಡಿ. ಅಷ್ಟೇ ನೋಡಿ, ಬ್ಲೂ ಮ್ಯಾಚ್ ಆಯಿತು, ರೆಡ್ಡಿಗೆ ರೆಡ್ಡು ಮ್ಯಾಚ್ ಆಯಿತು.
ಅದಾದಮೇಲೆ ನೆಕ್ಸ್ಟು ಗ್ರೀನ್ ಕಲರ್ ಇಲ್ಲಿದೆ. ಸೊ ರೆಡ್ ಇಲ್ಲಿದೆ. ಇದು ಇಲ್ಲಿಗೆ ಬರಬೇಕು ನೋಡಿ. ಇದು ಸಿಚುವೇಶನ್ 2. ಇದು ಇನ್ನೊಂದು ಫಾರ್ಮುಲಾ. ಈ ಥರ ಇರಬೇಕಾದ್ರೇನು ಹಿಂಗಿಟ್ಕೊಳ್ಳಿ. ಇದು ಇನ್ನೊಂದು ಫಾರ್ಮುಲಾ. ಇಲ್ಲಿರೋದು ಇಲ್ಲಿಗೆ ಬರಬೇಕಂದ್ರೆ ಆವಾಗಲೇ ಕೊಟ್ಟಿದ್ದ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಅದೇ ಇಲ್ಲಿರೋ ಕಲರು ಇಲ್ಲಿಗೆ ಬರಬೇಕು ಅಂದರೆ ಇವಾಗ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಹಂಗೆ ಮಾಡಿ. ನೋಡಿ, ರೆಡ್ಗೆ ರೆಡ್ ಮ್ಯಾಚ್ ಆಯಿತು, ಗ್ರೀನು ಮ್ಯಾಚ್ ಆಯಿತು. ಲಾಸ್ಟ್ ಇನ್ನೊಂದು 2 ಕಲರ್ಸ್ ಇದೆ ನೋಡಿ. ಬ್ಲೂಗೆ ಬ್ಲೂ, ಆರೆಂಜ್ಗೆ ಆರೆಂಜ್. ಇಲ್ಲಿ ಸೇಮ್ ಫಾರ್ಮುಲಾ ಇವಾಗ ಹಾಕಿದ್ವಲ್ಲ, ಅದೇ ಫಾರ್ಮುಲಾನ ಹಾಕಿದ್ರೆ ಆಯಿತು. ನೋಡಿ, ವೈಟ್ ಯಾವುದು ಮಿಕ್ಸ್ ಆಗಿಲ್ಲ. ನೋಡಿ, ಆರೆಂಜ್ಗೆ ಆರೆಂಜು, ಬ್ಲೂ ಮ್ಯಾಚ್ ಆಯಿತು. ಲಾಸ್ಟ್ ಒಂದು ಕಲರ್ ಇದೆ ನೋಡಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಆಲ್ರೆಡಿ ಇಲ್ಲೇ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಗ್ರೀನು ಈ ಕಡೆ ಇಲ್ಲಿ ಇರೋದಿಲ್ಲ ಕಲರ್ಸು. ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿಗೆ ಈ ಕಲರ್ನ ನೋಡಿ, ಯೆಲ್ಲೋ ಬ್ಲೂ ಇದೆಯಲ್ಲ, ಇದನ್ನು ಇಲ್ಲಿಗೆ ತಗೊಬನ್ನಿ. ಆವಾಗ ಇದೇ ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ. ಈ ಥರ ಬರೋದಕ್ಕೆ ಒಂದು ಫಾರ್ಮುಲಾ ಹೇಳಿದ್ದೀನಲ್ವ, ಅದನ್ನೇ ಅಪ್ಲೈ ಮಾಡಿ. ನೋಡಿ ಇವಾಗ ಇದು ಮೇಲೆ ಬಂತು, ಗ್ರೀನು ಆರೆಂಜು. ಇವಾಗ ಇದನ್ನು ಹಿಂಗೆ ಫ್ರಂಟಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಈ ಗ್ರೀನು ಇಲ್ಲಿಗೆ ಬರಬೇಕು, ಆರೆಂಜು ಇಲ್ಲಿಗೆ ಬರಬೇಕು. ಹಿಂಗೆ ಇಟ್ಕೊಂಡು ನೋಡಿ, 2 ಲೇಯರ್ಸು ಫುಲ್ಲು ಕಂಪ್ಲೀಟ್ ಆಯಿತು. ಸೊ ಸ್ಟೆಪ್ 6 ಕಂಪ್ಲೀಟೆಡ್. ಸ್ಟೆಪ್ 7ಅಲ್ಲಿ ಟೋಟಲಾಗಿ 3 ಸಿಚುವೇಶನ್ಸ್ ಬರುತ್ತೆ. ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸ್ಟೆಪ್ 7ಅಲ್ಲಿ ನಮ್ಮ ಟಾರ್ಗೆಟ್ ಏನಂದರೆ ಇದು ಪೂರ್ತಿ ಲೇಯರ್ನ ಯೆಲ್ಲೋ ಕಲರ್ ಮಾಡಬೇಕು, ಅಂದರೆ ಪೂರ್ತಿ ಯೆಲ್ಲೋ ಮ್ಯಾಚ್ ಮಾಡಿಡಬೇಕು. ಸೊ ಅದಕ್ಕೆ ಫಸ್ಟು ಈ ಥರ, ಅಂದರೆ ಆಲ್ರೆಡಿ 3x3 ಕ್ಯೂಬ್ ಮಾಡಿರೋರಿಗೆ ಗೊತ್ತಿರುತ್ತೆ, ಆದರೂ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಹಿಂಗೆ ಈ ಟೈಪು ಯೆಲ್ಲೋ ಕಲರ್ ಬರೋ ಥರ ಮಾಡಬೇಕು. ಅದಕ್ಕೆ ಸ್ಕ್ರೀನ್ ಮೇಲೆ ಒಂದು ಫಾರ್ಮುಲಾ ಬರುತ್ತೆ, ಅದನ್ನು ಹಾಕ್ಕೊಂಡು ಮಾಡಿ. ಆ ಥರ ಬರೋವರೆಗೂ ಮಾಡ್ತಾಯಿರಿ. ನೋಡಿ, ಇದೊಂದು ಸಿಚುವೇಶನ್ನು. ಇವಾಗ ಒಂದು ಫಾರ್ಮುಲಾ ಅಪ್ಲೈ ಮಾಡಿದ್ರಲ್ಲ, ಅದು ಮಾಡಿದ್ದಾದಮೇಲೆ ಒಂದು ಫಿಶ್ ಶೇಪ್ ಬರಬೇಕು. ಫಿಶ್ ಶೇಪ್ ಬಂದಿಲ್ಲ ಅಂದರೆ ನೋಡಿ ಈ ಥರ ಬರುತ್ತೆ. ಇದು ಸಿಚುವೇಶನ್ 2. ಸಿಚುವೇಶನ್ 2 ಏನಂದರೆ ಇಲ್ಲಿ 2 ಯೆಲ್ಲೋ ಬರುತ್ತೆ, ಆಮೇಲೆ ಇಲ್ಲಿ ಈ ಥರ ಒಂದು ಪ್ಲಸ್ ಸಿಂಬಲ್ ಬರುತ್ತೆ, ಹಾಫ್ ಪ್ಲಸ್ ಬರುತ್ತೆ. ಈ ಥರ ಬಂದಾಗ ಇವಾಗ ಹಾಕಿದ ಫಾರ್ಮುಲಾ ಎಷ್ಟು ಸಲ ಹಾಕಿದ್ರೂ ಅದು ಆ ಥರ ಫಿಶ್ ಶೇಪ್ ಬರೋದೇ ಇಲ್ಲ. ಅದಕ್ಕೆ ಇವಾಗ ನಾನು ಹೇಳ್ಕೊಡ್ತೀನಿ, ಅದೊಂದು ಫಾರ್ಮುಲಾ ಹಾಕಿ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಅದೇನೆಂದರೆ ಇವಾಗ ನೋಡಿ, ಇವಾಗ ಆ ಫಾರ್ಮುಲಾ ಬರುತ್ತಲ್ಲ, ಅದರಲ್ಲಿ RW ಅಂತ ಇದ್ದರೆ, RW ಅಂದರೆ ರೈಟ್ ಸೈಡ್ ಇರೋ 2 ಲೇಯರ್ಸ್ನ ತಿರುಗಿಸ್ಬೇಕು. ಅದೇ ಎಕ್ಸ್ ಅಂತ ಇದ್ದರೆ ನೋಡಿ, ಇಲ್ಲಿ ಫ್ರಂಟಲ್ಲಿ ಇದೆಯಲ್ವ ಈ ಲೇಯರು, ಇದನ್ನು ಟಾಪ್ ಲೇಯರಾಗಿ ಇಟ್ಕೊಂಡು ಮಾಡಬೇಕಾಗತ್ತೆ. ಅದಾದಮೇಲೆ U2 ಅಂದರೆ ಬರೀ ಅಪ್ಪರ್ ಲೇಯರ್ನ 2 ಟೈಮ್ಸ್ ಹಿಂಗೆ ತಿರುಗಿಸ್ಬೇಕು. 1 2 ಹಿಂಗೆ ತಿರುಗಿಸ್ಬೇಕಾಗುತ್ತೆ, ಸರಿನಾ? ಅದೇ LW ಅಂತ ಇದ್ದರೆ ಹಿಂಗೆ ತಿರುಗಿಸ್ಬೇಕು ಅಷ್ಟೇ. ಸೊ ಈಗ ಫಾರ್ಮುಲಾನ ಅಪ್ಲೈ ಮಾಡೋಣ. RW U2 ನೋಡಿ, ಎಕ್ಸ್ ಅಂತ ಇದೆ. ಎಕ್ಸ್ ಅಂದರೆ ಈ ಫ್ರಂಟ್ ಲೇಯರ್ನ ಮೇಲೆಗೆ ಇಟ್ಕೋಬೇಕು. ಮತ್ತು RW U2 RW U2 RW dash U2 LW U2 RW dash U2 RW U2 RW dash U2 RW. ನೋಡಿ, ಇಲ್ಲಿದ್ದಿದ್ದು ಮೇಲೆಗೆ ಬಂತು ನೋಡಿ. ಈ ಥರ ಫಿಶ್ ಶೇಪ್ ಬರಬೇಕು. ಇದು ಸಿಚುವೇಶನ್ 3. ಸಿಚುವೇಶನ್ 3ಗೆ ಇನ್ನೊಂದು ಫಾರ್ಮುಲಾ ಇದೆ. ಈಗ ಇದು ಲಾಸ್ಟ್ ಫಾರ್ಮುಲಾ. ಈ ಫಾರ್ಮುಲಾನ ಹಾಕಿದ್ರೆ ಫುಲ್ಲು ಲೇಯರು ಯೆಲ್ಲೋ ಕಲರ್ ಬರುತ್ತೆ. ಸ್ಕ್ರೀನ್ ಮೇಲೆ ಒಂದು ಫಾರ್ಮುಲಾ ಬರುತ್ತೆ, ಅದನ್ನು ನೋಡ್ಕೊಂಡು ಹಂಗೆ ಮಾಡಿ. ಆಮೇಲೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ ನೋಡಿ, ಈ ಥರ ಫಿಶ್ ಇರುತ್ತಲ್ವಾ, ಇದನ್ನು ಹಿಂಗಿಟ್ಕೋಬೇಕು. ಇಲ್ಲಿಂದ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ. ಫುಲ್ ಲೇಯರ್ ಎಲ್ಲೋ ಆಯಿತು. ಸೊ ಸ್ಟೆಪ್ 7 ಕಂಪ್ಲೀಟೆಡ್. ಸ್ಟೆಪ್ 8 ಸ್ಟೆಪ್ 8ಅಲ್ಲಿ ಏನಂದರೆ ನೋಡಿ,
ಈ ಥರ ಸೆಂಟ್ರಲ್ಲಿ ಬೇರೆ ಪೇರ್ಸ್ ಇದ್ರೂ ಪರವಾಗಿಲ್ಲ, ಆದರೆ ಈ ಥರ ಫುಲ್ಲು ಸೇಮ್ ಕಲರ್ ಇರಬೇಕು. ಇಲ್ಲಿ ಮಾತ್ರ ಬೇರೆ ಪೇರ್ ಇದ್ರೂ ಪರವಾಗಿಲ್ಲ, ಹಾಗೆ ಮಾಡಬೇಕು. ಇವಾಗ ನಾವು ಅದಕ್ಕೆ ಒಂದು ಫಾರ್ಮುಲಾ ಇದೆ, ಅದು ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನು ನೋಡ್ಕೊಂಡು ಹಂಗೆ ಮಾಡಿ. ಈ ಫಾರ್ಮುಲಾದಲ್ಲಿ ಆರ್ ಅಂದರೆ ಹಿಂಗೆ ತಿರ್ಗಿಸ್ಬೇಕು, ಆರ್ ಡ್ಯಾಶ್ ಅಂದರೆ ಹಿಂಗೆ, ಯು ಅಂದರೆ ಹಿಂಗೆ, ಯು ಡ್ಯಾಶ್ ಅಂದರೆ ಹಿಂಗೆ, ಎಫ್ ಅಂದರೆ ಹಿಂಗೆ, ಎಫ್ ಡ್ಯಾಶ್ ಅಂದರೆ ಹಿಂಗೆ. ಸೊ ಸ್ಕ್ರೀನ್ ಮೇಲೆ ಫಾರ್ಮುಲಾ ಬರುತ್ತೆ, ಅದನ್ನು ನೋಡ್ಕೊಂಡು ಹಂಗೆ ಮಾಡಿ. ಆ ಥರ ಬರೋವರೆಗೂ ಅದೇ ಫಾರ್ಮುಲಾನ ಅಪ್ಲೈ ಮಾಡ್ತಾಯಿರಿ. ನೋಡಿ ಬಂತು, ನೋಡಿ ಎಲ್ಲ ಸೈಡು ಬಂತು. ಸೊ ಸ್ಟೆಪ್ 8 ಕಂಪ್ಲೀಟೆಡ್. ಸ್ಟೆಪ್ 9 ಏನಂದರೆ 2 ಸಿಚುವೇಶನ್ಸ್ ಬರುತ್ತೆ. ಅದು ಹೆಂಗಂದರೆ ನೋಡಿ, ಒಂದು ಈ ಥರ ಇರುತ್ತೆ ಫುಲ್ಲು, ಇಲ್ಲ ಅಂದರೆ ಒಂದು ಕಲರ್ ಪೂರ್ತಿ ಆಗಿಬಿಟ್ಟಿರುತ್ತೆ, ಇನ್ನು ಮಿಕ್ಕಿದ ಸೈಡ್ಸ್ ಎಲ್ಲ ಹಿಂಗಿರುತ್ತೆ. ಇನ್ನೊಂದು ಸಿಚುವೇಶನ್ ಬರುತ್ತೆ, ಅದು ಹೆಂಗಂದರೆ 2 ಸೈಡ್ಸು ಫುಲ್ ಕಲರ್ಸ್ ಆಗಿಬಿಟ್ಟಿರುತ್ತೆ, ಇನ್ನು 2 ಸೈಡ್ಸು ಈ ರೀತಿ ಇರುತ್ತೆ. ಆ ಥರ ಬಂದಾಗ ಈ ರೀತಿ ತೋರಿಸ್ತೀನಿ, ಒಂದು ನಿಮಿಷ ನೋಡಿ. ಈ ಥರ ಒಂದು ಸಿಚುವೇಶನ್ ಬರುತ್ತೆ, 2 ಕಲರ್ಸ್ ಆಗಿಬಿಟ್ಟಿರುತ್ತೆ, ಇನ್ನು 2 ಸೈಡ್ಸು ಈ ರೀತಿ ಇರುತ್ತೆ, 2 ಸೈಡ್ಸ್ ಹಿಂಗಿರುತ್ತೆ, ಇನ್ನು 2 ಸೈಡ್ಸ್ ಫುಲ್ ಆಗಿಬಿಟ್ಟಿರುತ್ತೆ. ಈ ಥರ ಸಿಚುವೇಶನಲ್ಲಿ ಯಾವ ಫಾರ್ಮುಲಾ ಆಗಬೇಕಂದ್ರೆ, ಸ್ಕ್ರೀನ್ ಮೇಲೆ ಒಂದು ಫಾರ್ಮುಲಾ ಬರುತ್ತೆ, ಅದನ್ನ ನೋಡ್ಕೊಂಡು ಹಂಗೆ ಮಾಡಿ. ಈ ಫಾರ್ಮುಲಾದಲ್ಲಿ ಸ್ಮಾಲ್ ಎಲ್ ಅಂತ ಇರುತ್ತೆ, ಸ್ಮಾಲ್ ಎಲ್ ಅಂದರೆ ಇದನ್ನು ತಿರುಗಿಸ್ಬೇಕು. ಸ್ಮಾಲ್ ಎಲ್ ಅಂದರೆ ಲೆಫ್ಟ್ ಸೈಡಲ್ಲಿರೋ ಸ್ಮಾಲ್ ಲೇಯರ್, ಅಂದರೆ ಒಳಗಡೆ ಇರೋ ಲೇಯರ್, ಇನ್ನರ್ ಲೇಯರ್ನ ತಿರುಗಿಸ್ಬೇಕು. ಅದೇ ಯು ಅಂತ ಇದ್ದರೆ ಅಪ್ಪರ್ ಲೇಯರ್ನ ತಿರುಗಿಸ್ಬೇಕು. ಅದೇ W2 ಅಂತ ಇದ್ದರೆ ಈ 2 ಲೇಯರ್ಸ್ನ ತಿರುಗಿಸ್ಬೇಕು. 2 ಅಂತ ಇದ್ದರೆ 2 ಟೈಮ್ಸು, ಬರೀ LW ಅಂತ ಇದ್ದರೆ UW ಅಂತ ಇದ್ದರೆ ಅಪ್ಪರ್ ಲೇಯರ್ನ 1 ಟೈಮ್ ತಿರುಗಿಸಿ. ಅದೇ UW2 ಅಂತ ಇದ್ದರೆ 2 ಟೈಮ್ಸ್ ಹಿಂಗೆ ತಿರುಗಿಸಿ. ಸರಿ, ಫಾರ್ಮುಲಾನ ಅಪ್ಲೈ ಮಾಡೋಣ ನೋಡಿ. ಇಲ್ಲಾಂದರೆ ನಾನು ಹೆಂಗೆ ಅಪ್ಲೈ ಮಾಡ್ತೀನಿ ಹಂಗೆ ನೋಡಿಕೊಂಡು ಮಾಡಿದ್ರು ಓಕೆ. ಈ ಥರ ಬಂದಮೇಲೆ ನೋಡಿ 1 2 1 2 ನೋಡಿ, ಈ ಥರ ಮಾಡಿದ್ರೆ ಒಂದು ಸೈಡು ಬ್ಲೂ ಬಂದುಬಿಡುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಆಗಿರುತ್ತೆ. ಈ ಥರ ಬಂದರೆ ಈಸಿ. ಇನ್ನು ಇದು ಸೆಕೆಂಡ್ ಸಿಚುವೇಶನ್ ಏನಂದರೆ ನೋಡಿ, ಈ ಥರ ಇರುತ್ತೆ, ಒಂದು ಸೈಡ್ ಫುಲ್ಲು ಆಗಿಬಿಟ್ಟಿರುತ್ತೆ, ಇನ್ನು ಮಿಕ್ಕಿದ ಸೈಡ್ ಹಿಂಗಿರುತ್ತೆ. ಈ ಥರ ಇರಬೇಕಾದ್ರೆ ಲಾಸ್ಟ್ ಫಾರ್ಮುಲಾ, ಈ ಫಾರ್ಮುಲಾನ ಹಾಕಿದ್ರೆ ಪೂರ್ತಿ ಕ್ಯೂಬು ಸಾಲ್ವ್ ಆಗುತ್ತೆ. ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸ್ಕ್ರೀನ್ ಮೇಲೆ ಒಂದು ಫಾರ್ಮುಲಾ ಬರುತ್ತೆ, ಅದನ್ನ ನೋಡ್ಕೊಂಡು ಹಂಗೆ ಮಾಡಿ. ಬಂದಿಲ್ಲ ಅಂದರೆ ಇನ್ನೊಂದು ಸಲ ಅಪ್ಲೈ ಮಾಡಿ. ನೋಡಿ 4x4 ಕ್ಯೂಬ್ ಫೈನಲಿ ಕಂಪ್ಲೀಟೆಡ್. ಈ ವಿಡಿಯೋನಲ್ಲಿ ನಾನು ಎಲ್ಲ ಸಿಚುವೇಶನ್ಸ್ನೂ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಇನ್ನೂ ಯಾವುದಾದ್ರೂ ಸಿಚುವೇಶನ್ ಇತ್ತು, ಇನ್ನೂ ಯಾವುದಾದ್ರೂ ಪ್ರಾಬ್ಲಮ್ ಇತ್ತು ಅಂದರೆ ನೀವು ಕಮೆಂಟಲ್ಲಿ ಹಾಕಿ, ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ.